ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಕುಜದೋಷದ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ಕಳೆದ ಹಲವಾರು ಸಂಚಿಕೆಯಲ್ಲಿ ಕುಜದೋಷದ ಕುರಿತಾಗಿ ಗುರುಜಿಯವರು ನಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದಾರೆ. ಸೊ ಮದುವೆ ಲೇಟಾಗಿ ಆಗುತ್ತೆ ಅಥವಾ ವಿಳಂಬವಾಗುತ್ತೆ, ಮದುವೆನಲ್ಲಿ ಏನೋ ಕಲಹಗಳು ಉಂಟಾಗುತ್ತೆ. ಸೊ ಅದಕ್ಕೆಲ್ಲ ಕಾರಣ ಕುಜದೋಷ ಅಂತ ಹೇಳ್ತಾರೆ. ನಿಜವಾಗಿಯೂ ಕುಜದೋಷ ಅಂದರೆ ಏನು, ಹಾಗೆ ನಮ್ಮ ಜಾತಕದ ಮುಖಾಂತರವಾಗಿ ಕುಜದೋಷವನ್ನು ಹೇಗೆ ತಿಳ್ಕೊಳ್ಳೋದು, ಸೈಂಟಿಫಿಕ್ ರೀಸನ್ ಏನಿರುತ್ತೆ, ಇದರ ಕುರಿತಾಗಿ ಇವತ್ತಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ನಮ್ಮೊಟ್ಟಿಗೆ ಹಂಚಿಕೊಳ್ತಾರೆ ಗುರುಜಿಯವರು. ಇದರೊಟ್ಟಿಗೆ ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ಕರೆ ಮಾಡಲಿಕ್ಕೆ ಅವಕಾಶವಿದೆ. ನಿಮ್ಮನೆ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ವಿ. ಆ ನಂಬರ್ಗೆ ಕಾಲ್ ಮಾಡಿ ಗುರುಗಳೊಟ್ಟಿಗೆ ನೇರವಾಗಿ ಮಾತಾಡ್ಬೋದು. ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಹುಟ್ಟಿದ ಸ್ಥಳವನ್ನು ಕೊಡಬೇಕಾಗತ್ತೆ. ಹುಟ್ಟಿದ ದಿನಾಂಕ, ಸಮಯ ಗೊತ್ತಿಲ್ಲ, ಡೌಟ್ ಇದೆ ಅನ್ನೋಂಥವ್ರು ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಕ್ಕೆ ಅವಕಾಶವಿರುತ್ತೆ. 1 ರಿಂದ 249 ಸಂಖ್ಯೆ ಒಳಗಡೆ ಒಂದು ಸಂಖ್ಯೆಯನ್ನು ನೀವು ಹೇಳಬೇಕಾಗತ್ತೆ. ಹಾಗೆ ನಿಮ್ಮ ಪ್ರಶ್ನೆ ಯಾವಾಗಲೂ ಸ್ಪಷ್ಟವಾಗಿರಲಿ, ಸ್ಫುಟವಾಗಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿಯವರು. ಮೊದಲನೇದಾಗಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ಕಳೆದ ಸಂಚಿಕೆಯಲ್ಲಿ ಕುಜದೋಷದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ರು. ಸೈಂಟಿಫಿಕ್ ರೀಸನ್ ಏನಿರುತ್ತೆ, ಕುಜದೋಷ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ತಾ ಇದ್ವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲೂ ಅದೇ ವಿಚಾರದ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಹೋಗ್ತಾರೆ. ಇನ್ನು ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತ್ಕೊಳ್ಬೇಕು ಅಂತ ಇಂಟ್ರೆಸ್ಟ್ ನಿಮಗೇನಾದರೂ ಇತ್ತು, ನಮ್ಮ ಭವಿಷ್ಯ ಹೇಗಿದೆ, ನಾನು ಯಾವ ಫೀಲ್ಡ್ಗೆ ಹೋದರೆ ನಾನು ಸಕ್ಸಸ್ನ ಕಾಣ್ಕೊಳ್ತೀನಿ, ಮನೆಯಲ್ಲಿ ಏನಾದರೂ ವಾಸ್ತುದ ದೋಷ ಇದೆಯಾ, ಸೊ ಈ ರೀತಿಯಾದಂಥ ಕ್ಲಾಸಸ್ನ ನೀವು ಅಟೆಂಡ್ ಮಾಡಬೇಕು ಅನ್ನೋದಾದರೆ ಖಂಡಿತವಾಗಿಯೂ ಅವಕಾಶವಿದೆ. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮನೆ ಟಿ ವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು. ಮಾರ್ಚ್ 15ನೇ ತಾರೀಕಿನಿಂದ 15 ದಿನಗಳ ಕಾಲ ಆನ್ಲೈನ್ ಕ್ಲಾಸಸ್ನ ಗುರುಜಿಯವರು ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇಡೀ ಕುಟುಂಬವೇ ಕೂತು ಆ ಒಂದು ಕ್ಲಾಸಸ್ನ ನೀವು ಅಟೆಂಡ್ ಮಾಡಲಿಕ್ಕೆ ಅವಕಾಶವಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಅದೇ ನಂಬರ್ಗೆ ನೀವು ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ, ಇನ್ನು ಗುರುಗಳೇ ಕುಜದೋಷದ ಬಗ್ಗೆ ನಮಗೆ ತಿಳಿಸ್ಕೊಡ್ತಾ ಇದ್ರಿ. ಖಂಡಿತ. ಮೊದಲು ಕುಜ ದೋಷದ ಬಗ್ಗೆ ಭಯವನ್ನು ಬಿಟ್ಟರೆ ಭಾಳ ಒಳ್ಳೆಯದು. ಕುಜ ದೋಷ ಅಂದ ತಕ್ಷಣ ನಮಗೇನೋ ಅದರಿಂದ ಸಾವು ಬರುತ್ತೇನೋ ಅಥವಾ ದೊಡ್ಡ ಮಾರಣಾಂತಿಕ ಕಾಯಿಲೆ ಬರುತ್ತೇನೋ ಅಂತ ಅಂದ್ಕೊಳ್ತಕ್ಕಂಥ ಭ್ರಮೆ, ಅಥವಾ ಮದುವೆ ಮಾಡೋ ತಕ್ಷಣ ನಾವೇನಾದ್ರು ಇರಲ್ವೋ ಅಥವಾ ಅವ್ರು ಇರಲ್ವೋ, ಪಾರ್ಟ್ನರ್ ಇರಲ್ವೋ ಅನ್ನೋ ಭ್ರಮೆ ಆ ಕುಜ ದೋಷದಲ್ಲಿ ಇರ್ತಕ್ಕಂಥದ್ದು. ಮೊದಲಿಗೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೆ. ಸೈಂಟಿಫಿಕ್ಕಾಗಿ ಭೂಮಿಯಲ್ಲಿ ಕುಜನ ಒಂದು ಪ್ರಭಾವ ಒಂದು ಜಾಗದಲ್ಲಿತ್ತು. ಅದನ್ನು ಬರ್ಮುಡಾ ಟ್ರಯಾಂಗಲ್ ಅಂತ ಹೇಳಿದ್ವಿ. ಆ ಬರ್ಮುಡಾ ಟ್ರಯಾಂಗಲ್ ಇರ್ತಕ್ಕಂಥ ಜಾಗ, ಅದೆಲ್ಲ ಆ ಓಷನ್ ಎಲ್ಲ ಇವತ್ತು ಕೂಡ ಮಾರ್ಕ್ ಮಾಡಿದ್ದಾರೆ ವಿಜ್ಞಾನದ ಪ್ರಕಾರ. ಇದುವರೆಗೂ ಒಂದು 10-15 ವರ್ಷಗಳಿಂದ ಸಾಕಷ್ಟು ಜನ ಜ್ಯೋತಿಷ್ಯ ಕಾರ್ಯಕ್ರಮ ನೋಡ್ತಾ ಇದ್ದಾರೆ. ಈ ಥರ ಬರ್ಮುಡಾ ಟ್ರಯಾಂಗಲಿಂದ ಕುಜ ಇತ್ತು, ಕುಜನ ಪ್ರಭಾವ ಹಿಂಗಿತ್ತು ಅಂತ ಒಬ್ಬರು ಹೇಳಿರಲಿಲ್ಲ. ಇವತ್ತು ಎಷ್ಟೋ ಜನಕ್ಕೆ ಅದೊಂಥರ ನ್ಯೂಸ್ ಥರ ಆಗ್ಬಿಟ್ಟಿದೆ ಇಷ್ಟು ವರ್ಷ ಆದಮೇಲೆ. ಸೊ ನಾವು ವೈಜ್ಞಾನಿಕ ನಿಲುಗಟ್ಟಲ್ಲಿ ಜ್ಯೋತಿಷ್ಯನ ತಗೊಂಡೋದ್ರೆ ಭಾಳ ವಿಶೇಷವಾಗಿ ನಮಗೆ ಫಲಗಳನ್ನು ನಾವು ನಿರೂಪಣೆ ಮಾಡ್ಬೋದು. ಕುಜ ಲಗ್ನದಿಂದ 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ, ಇಷ್ಟು ಜಾಗದಲ್ಲಿ ತಿಳ್ಕೊಳ್ಳಿ, ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟು ಜಾಗದಲ್ಲಿ ಕುಜ ಇದ್ದರೆ ನಿಮ್ಮ ಕುಂಡಲಿಲಿ ಕುಜದೋಷ ಇಷ್ಟು 6 ಜಾಗದಲ್ಲಿ. ಜ್ಯೋತಿಷ್ಯದಲ್ಲಿ ಒಟ್ಟು ಎಷ್ಟು ಮನೆಗಳು ಎಲ್ಲರಿಗೂ ಗೊತ್ತು, 12 ಮನೆಗಳು. 12 ಮನೆಗಳಲ್ಲಿ 6 ಮನೆಗಳಲ್ಲಿ ಕುಜ ಇದ್ದರೆ ಅದರ ಅರ್ಥ ಏನು ಅಂತಂದರೆ ಹಾಫ್ ಆಫ್ ದಿ ಪಾಪ್ಯುಲೇಷನ್ ಕುಜದೋಷನೇ ಅಲ್ವಾ. ಹೌದು. ಕುಂಡಲಿಯಲ್ಲಿ ಲಗ್ನದಿಂದ 6 ಕಡೆ ಎಲ್ಲ ವಿಚಾರಗಳು ತೊಗೊಳ್ಬೇಕು. ಇಲ್ಲಿ ನೋಡಿ, ಬರ್ಮುಡಾ ಟ್ರಯಾಂಗಲ್ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಬರ್ಮುಡಾ ಟ್ರಯಾಂಗಲಲ್ಲಿ ಇರ್ತಕ್ಕಂಥ ಒಂದು ವಿಮಾನ ಪತನ, ಇದೆಲ್ಲ ನೀವು ನೋಡ್ಬೋದು. ಇದು ಸೈಂಟಿಫಿಕ್ಕಾಗಿ ಅಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂಥ ಜಾಗ ಅದು. ಸೈನ್ಸು ಹೇಳುತ್ತೆ ಆ ಜಾಗದಲ್ಲೇ ಭೂಮಿ ಮತ್ತು ಕುಜ ಒಟ್ಟಿಗೆ ಇದ್ದಿರ್ತಕ್ಕಂಥ ಜಾಗ, ಅಂದರೆ ಅಂಟ್ಕೊಂಡಿರ್ತಕ್ಕಂಥ ಜಾಗ ಅದು. ಒಂಥರ ಆ ಒಂದು ಅಲ್ಲಿ ಏನೋ ಒಂದು ಕಬ್ಬಣಗಳು ಜಾಸ್ತಿ ಇದ್ದಾವೆ ಅಂತ ಹೇಳ್ತಾರೆ. ಕಬ್ಬಣ, ಹೆವಿ ಐರನ್ ಪಾರ್ಟಿಕಲ್ ಇದೆ ಅಲ್ಲಿ. ಐರನ್ ಪಾರ್ಟಿಕಲ್ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಅಲ್ಲಿ ಅತಿ ಹೆಚ್ಚು ಒಂದು ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಏನು ಕರೀತಾರೆ, ಹೆಚ್ಚಾಗಿರ್ತಕ್ಕಂಥದ್ದು. ಅದ್ರ ಮೇಲೆ ಏನಾದ್ರು ಫ್ಲೈಟ್ ಆದೋದ್ರೆ ಎಲೆಕ್ಟ್ರಾನಿಕ್ಸ್ ವರ್ಕ್ ಆಗಲ್ವಂತೆ, ಇವತ್ತು ವರ್ಕ್ ಆಗಲ್ಲ.
ಅದಕ್ಕೆ ಫ್ಲೈಟ್ ಅವ್ರು ಏನು ಮಾಡ್ತಾರೆ, ಡಿವಿಯೇಟ್ ಮಾಡ್ಕೊಂಡು ಹಿಂಗೆ ಹೋಗ್ತಾರೆ ಅಂತ ಎಷ್ಟೊಂದು ಕಡೆ ಹೇಳ್ತಾರೆ. ಈ ಏರ್ ಟ್ರಾಫಿಕ್ ಸಿಸ್ಟಮ್ ATS ಅಂತ ನಾವೇನು ಕರಿತೀವಿ, ಆ ATS ಅಲ್ಲಿ ಯಾವ್ದಾದ್ರು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶ ಹೋಗಬೇಕಾದ್ರೆ, ಅದು ಬರ್ಮುಡಾ ಟ್ರಯಾಂಗಲ್ ಮೇಲೆ ಹೋಗಬೇಕಾದ್ರೆ ಅವರು ಸ್ವಲ್ಪ ಡಿವಿಯೇಟ್ ತೊಗೊಂಡು ಹೋಗ್ತಾರೆ, ಅಥವಾ ತುಂಬ ಹೈ ಆಲ್ಟಿಟ್ಯೂಡಲ್ಲಿ ಹೋಗ್ತಾರೆ. ನೀವು ನೋಡ್ಬೋದು ಅದರಲ್ಲಿ ಆ ಒಂದು ಟ್ರಯಾಂಗಲ್ಲು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದು ಭೂಮಿ ಹಿಂದಗಡೆ ನಾವು ಭಾಳ ಹಿಂದೆ ನೋಡಿದಾಗ ಅಲ್ಲಿ ಕುಜನ ಒಂದು ಏನಂದ್ರೆ ಜಂಟಿಯಾಗಿರ್ತಕ್ಕಂಥ ಜಾಗ ಅದು, ಭೂಮಿ ಮತ್ತು ಕುಜ. ಅದಕ್ಕೆ ಭೂಮಿ ಸುತ ಅಂತ ಕರೆದ್ರು, ಅವನು ಮಗ ಅಂತ ಕರೆದ್ರು. ಆ ಮಗ ಅಂತ ಕರೆದಿರ್ತಕ್ಕಂಥ ಒಂದು ವಿಚಾರದಲ್ಲಿ ಇಲ್ಲಿ ಕುಜ ಇರ್ತಕ್ಕಂಥ ಜಾಗ ಭಾಳ ದೊಡ್ಡ ಜಾಗ, ಅದು ಭಾಳ ದೊಡ್ಡ ಜಾಗ. ಅದು ನೋಡೋಕ್ಕೆ ಇಲ್ಲಿ ಮ್ಯಾಪಲ್ಲಿ ಇಷ್ಟೇ ಟ್ರಯಾಂಗಲ್ ಕಾಣಿಸುತ್ತೆ, ತುಂಬ ದೊಡ್ಡ ಜಾಗ ಅದು. ಆ ಒಂದು ಸಮುದ್ರದ ಒಂದು ವಿಚಾರದಲ್ಲಿ ಅಲ್ಲಿ ದೊಡ್ಡ ಒಂದು ಹೊಂಡ ಅಲ್ಲಿದೆ. ಆ ಹೊಂಡದಲ್ಲಿ ಅಷ್ಟು ಜಾಗದಲ್ಲಿ ಮಾತ್ರನೇ ಯಾವುದೇ ಒಂದು ಮೊಬೈಲ್ ವರ್ಕ್ ಆಗಲ್ಲ, ಎಷ್ಟೇ ಪವರ್ ಇದ್ದರೂ ಕೂಡ ಸಿಗ್ನಲ್ಸ್ಗಳು ಪಾಸ್ ಆಗಲ್ಲ, ಒಂದು ಇಲ್ಲ. ಯಾಕೆಂದರೆ ಈ ಎಲೆಕ್ಟ್ರಾನಿಕ್ ವಿಚಾರಗಳಿಂದನೂ ಕೂಡ ಹೆಚ್ಚಾಗಿ ಇರ್ತಕ್ಕಂಥ ಒಂದು ವಿಚಾರಗಳು ಇಲ್ಲಿ ನಾವು ನೋಡ್ತೀವಿ. ಓಕೆ. ಸೊ ಇದು ಸೈಂಟಿಫಿಕ್ ಆಗಿ ಬಂದಿರತಕ್ಕಂಥದ್ದು. ಇದನ್ನು ತಗೊಂಡು ನಾವು ಜನಗಳಿಗೆ ಕುಜದೋಷ ಅಂತ ಹೆದರ್ಸ್ತಕ್ಕಂಥ ದುರುಳರು ಎಲ್ಲ ಇರ್ತಾರೆ. ಅದೆಲ್ಲ ನಾವು ಹುಚ್ಚರೋ ಏನೋ ಅಂತ ಕರಿಬೇಕೋ ಏನೋ ಗೊತ್ತಿಲ್ಲ. ಬೆಳಿಗ್ಗೆ ಹೊತ್ತು ನೀವುಗಳು ಎಲ್ಲ ಯಾವ್ಯಾವುದೋ 7:30 7 ಗಂಟೆಯಿಂದ ಚಾನಲ್ ಚೇಂಜ್ ಮಾಡ್ತಾ ಇದ್ದಾಗ ಡ್ರೆಸ್ ಹಾಕೊಂಡು ಬರ್ತಾರಲ್ಲ, ಒಂಥರ ಅವರು ಹೆದರಿಕೆ ಇರ್ತಕ್ಕಂಥ ಮಾಸ್ಟ್ರು, ಫಿಯರ್ ಮಾಸ್ಟರ್ಸ್ ಅಂತ ಕರಿತೀನಿ ಅವ್ರನ್ನ. ಕುಜದೋಷ ಎಲ್ಲರಿಗೂ ಇದೆ ರೀ, ಇದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ. ನೀವುಗಳು ಪ್ರಚಾರ ಮಾಡಬೇಕು, ಕುಜದೋಷ ಇಲ್ಲ ರೀ ಸುಮ್ಮನಿರ್ರಿ. ಯಾವಾಗ ಪಬ್ಲಿಕ್ ಅವೇರ್ನೆಸ್ ಬರುತ್ತೋ ಅದರದ್ದು ಭಯ ಹೋಗುತ್ತೆ. ಹೌದು, ಪಬ್ಲಿಕ್ ಅವೇರ್ನೆಸ್ ಬರುತ್ತೋ ಭಯ ಹೋಗುತ್ತೆ. ಈಗ ನಾವು ಒಳ್ಳೆ ಡಾಕ್ಟರ್ ಹತ್ರ ಹೋಗ್ತೀವಿ, ಯಾಕೆಂದರೆ ಓದಿದ್ದಾರೆ, ಕರೆಕ್ಟಾಗಿ ಗೊತ್ತಿರುತ್ತೆ, ಟ್ರೀಟ್ ಮಾಡ್ತಾರೆ ಅಂತ. ಒಳ್ಳೆ ಎಕ್ಸ್ಪೀರಿಯನ್ಸ್ ಲಾಯರ್ ಹತ್ರ ಹೋಗ್ತೀವಿ, ಯಾಕೆಂದರೆ ಅವರು ಕೇಸ್ ಬಗ್ಗೆ ಸ್ಟಡಿ ಮಾಡಿರ್ತಾರೆ, ಎಜುಕೇಷನ್ ಮಾಡಿರ್ತಾರೆ, ಕರೆಕ್ಟಾಗಿರೋ ನಮಗೆ ದಾರಿ ತೋರಿಸ್ತಾರೆ ಅಂತ. ಒಳ್ಳೆ ಸಿವಿಲ್ ಇಂಜಿನಿಯರ್ ಹತ್ರ ಹೋಗ್ತೀವಿ, ಅಥವಾ ಒಳ್ಳೆ ಕಟ್ಟಡ ಅದನ್ನ ಎಕ್ಸ್ಪೀರಿಯನ್ಸ್ ಆಗಿರೋದು ನೋಡ್ತೀವಿ. ಈ ಜ್ಯೋತಿಷ್ಯದ ವಿಚಾರದಲ್ಲಿ ಯಾಕೆ ಈ ಥರ ಜನಗಳು ಅಂತ ನಂಗೆ ಗೊತ್ತಾಗಿಲ್ಲ. ಡ್ರೆಸ್ಸಿಗೆ ಬೀಳ್ತಾರಷ್ಟೇ. ಅದೇ ಯಾಕೆ ಎಲ್ಲ ಕರಿ ಕೋಟ್ ಅವರು ಚೆನ್ನಾಗಿ ಮಾಡ್ತಾರೆ ಅಂತ ಡ್ರೆಸ್ಗೆ ಹೋಗಲ್ಲ. ಯಾರ್ಯಾರು ವೈಟ್ ಕೋಟ್ ಹಾಕ್ಕೊಳ್ತಾರೆ ಅವ್ರ ಹತ್ರ ಡಾಕ್ಟ್ರೆಲ್ಲ ಸೂಪರ್ ಅಂತ ಹೇಳಿ ಯಾಕೆ ಹೋಗಲ್ಲ ಅವರೆಲ್ಲ? ಆ ವಿಚಾರದಲ್ಲಿ ಇರಬೇಕು. ಇನ್ನು ಕುಜದೋಷದ ಬಗ್ಗೆ ಇದಾದ್ಮೇಲೆ ಮಾತಾಡೋಣ. ಓಕೆ ಗುರುಗಳೇ, ಒಂದು ಕಾಲ್ ರೆಡಿ ಇದೆ, ತಗೊಳ್ಳೋಣ. ಹಲೋ ನಮಸ್ತೆ. ಹಲೋ ಮೇಡಮ್ ನಮಸ್ತೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಮಗಳ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿಮ್ಮ. 24/8/2003. ಓಕೆ. ಸಮಯ ಬೆಳಗ್ಗೆ 11:06 ಗಂಟೆ 6 ನಿಮಿಷ. ಓಕೆ. ಯಾವ ಊರಲ್ಲಿ ಹುಟ್ಟಿರೋದು? ಚಿತ್ರದುರ್ಗ ಮೇಡಮ್. ಓಕೆ. ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ಎಜುಕೇಶನ್ ಬಗ್ಗೆ, ಜಾಬ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ಓಕೆ. ನೋಡಿ, ನಾನು ನಿಮಗೆ ಜ್ಯೋತಿಷ್ಯ ಕಲೀರಿ ಅಂತ ಇಲ್ಲಿ ಪಕ್ಕದಲ್ಲಿ ಹಾಕಿದ್ದೀವಿ, ಟಿವಿಲಿ ಕಾಣಿಸುತ್ತೋ ಇಲ್ವೋ ಗೊತ್ತಿಲ್ಲ. ಹ್ಞೂ ಸರ್, ಕಾಣುತ್ತೆ ಅಲ್ವಾ? ಆ ಥರ ಇದ್ದಾಗ ಅಲ್ವಾ? ಒಂದೇ ಸರ್ ಜಾಬ್. ನೀವು ಮತ್ತೆ ಎಜುಕೇಶನ್ ಜಾಬ್ ಅಂತ ಎರಡು ಹೇಳ್ತೀರ, ಆಮೇಲೆ ಮದುವೆ, ಆಮೇಲೆ ಮಕ್ಕಳು, ಆಮೇಲೆ ಮಕ್ಕಳ ಎಜುಕೇಶನ್, ಮಕ್ಕಳು ಇಲ್ಲಿ ಹೋಗ್ತಾರೆ. ನಮ್ದು ಇಲ್ಲಿ ಪ್ರೋಗ್ರಾಮ್ ಬಂದ್ಬಿಟ್ಟು ಒಂದು ಕ್ವಶನ್ ಕೊಡ್ತೀವಿ, ಹೌದು ಸರ್, ಹೌದು. ಆಮೇಲೆ 15,000 ಚಾರ್ಜ್ ಮಾಡ್ತೀವಿ ಕಲಿಯಕ್ಕೆ. ನಿಮಗೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡಿ. ಜ್ಯೋತಿಷ್ಯದ ಮೇಲೆ ನಿಮಗೆ ನಂಬಿಕೆ ಇದೆ ಅಂತಂದ್ರೆ ಅಲ್ಲಿ ಇಲ್ಲಿ ಯಾರೋ ಕಾಂಪೌಂಡರ್ ಹತ್ರ ಎಲ್ಲ ಹೋಗ್ಬೇಡಿ, ಬರೀ ದೋಷ ಹೇಳಿ ಕಳಿಸ್ತಾರೆ. ಅರ್ಥ ಆಯ್ತಾ? ಈಗ ಸದ್ಯಕ್ಕೆ ಅವ್ರಿಗೆ, ಈ ಮಗುಗೆ 21 ವರ್ಷ, ಜಾಬ್ ಅಂತಿದ್ದಾರೆ, ಇನ್ನೊಂದು 3 ವರ್ಷ ಹೋದ್ರೆ ಮದುವೆ ಅಂತ ಬರ್ತಾರೆ. ಏನಮ್ಮ? ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಓಕೆ. ಪ್ಲೇಸ್ಮೆಂಟ್ ಟ್ರೈನಿಂಗ್ ನಡೀತಾ ಇದೆ, ಕ್ಯಾಂಪಸ್ ಆಗುತ್ತಾ, ಹೆಂಗಿದೆ, ಹೈಯರ್ ಸ್ಟಡೀಸ್ ಮಾಡ್ಲಾ ಅಂತ. ನಿಮ್ಮ ಹಾರೋಸ್ಕೋಪ್ ಇಂದ ಕುಜದೋಷದ ಬಗ್ಗೆ ಹೇಳ್ತೀನಿ. ಲಗ್ನದಿಂದ ಅಥವಾ ಚಂದ್ರನಿಂದ, ಶುಕ್ರನಿಂದ, ಈ 3 ಜಾಗದಿಂದ, ಒಂದನೇ ಮನೆ, ಹಾಗೆ ಲೈನಲ್ಲಿರಿ, 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಈ 3 ಜಾಗದಿಂದ ಕುಜ ಇದ್ದರೆ ಕುಜದೋಷ. ಇಲ್ಲಿ ಬರ್ದಿದ್ದೀನಿ, ಕರೆಕ್ಟ್ ಅಲ್ವಾ? ಈ 3 ಜಾಗದಿಂದ, ಲಗ್ನದಿಂದ ನೋಡಬೇಕು. ಲಗ್ನದಿಂದ ಇಲ್ಲಿ ನಾವು ನೋಡ್ಬೇಕಾದ್ರೆ 5ನೇ ಮನೆ, ಚಂದ್ರನಿಂದ ನೋಡ್ಬೇಕಾದ್ರೆ 9ನೇ ಮನೆ, ಶುಕ್ರನಿಂದ 7ನೇ ಮನೆ. ಸೊ ಕುಜದೋಷ ಇದೆ, ಇವ್ರಿಗೆ ಕುಜದೋಷ ಇದೆ. ಸಿಂಪಲ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಪ್ರತಿಯೊಂದರಲ್ಲೂ ಪಬ್ಲಿಕ್ಗೆ ತೋರ್ಸೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಇವರು ಪ್ರಶ್ನೆಗೆ ನಾನು ಆನ್ಸರ್ ಮಾಡ್ತೀನಿ. ಶನಿ ದಶ ನಡೀತಾ ಇದೆ. ಶನಿ 2034ವರೆಗೂ ಇರ್ತಾನೆ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 2025 ಮಾರ್ಚ್ ಆದ ಮೇಲೆ ಸೂರ್ಯ ಬರ್ತಾನೆ.
ಸೂರ್ಯನಲ್ಲಿ 10ನೇ ಮನೆ ಇರೋದ್ರಿಂದ ಫಸ್ಟ್ ಕ್ಲಾಸ್ ಕೆಲಸ ಮಾರ್ಚ್ ಆದಮೇಲೆ ಸಿಗುತ್ತೆ. ಈಗ ಕೆಲಸ ಹುಡುಕ್ತಾ ಇದ್ದರೆ ಮಾರ್ಚ್ ಆದಮೇಲೆ 1 ತಿಂಗಳು 2 ತಿಂಗಳಲ್ಲಿ ಕೆಲಸ 100% ಸಿಗುತ್ತೆ. ಯಾಕೆ ಅಂತಂದರೆ 10ನೇ ಮನೆ ವೃತ್ತಿಯ ಸ್ಥಾನ ಅಂತ ಹೇಳ್ತೀವಿ. ಆ ವೃತ್ತಿಯ ಸ್ಥಾನ ಬರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ಹುಡುಕಬೇಕು. ಒಂದಾದ್ಮೇಲೆ ಒಂದು ಬರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾಂಬಿನೇಷನ್ ಬರುತ್ತೆ. ಯಾವುದೇ ಟೆನ್ಷನ್ ಇಲ್ಲ. ಮಾರ್ಚ್ ಆದಮೇಲೆ ಚೇಂಜಸ್ ಆಗುತ್ತೆ. ಮಾರ್ಚ್ ಆದಮೇಲೆ ಇಲ್ಲಿ 7ನೇ ಮನೆ 10ನೇ ಮನೆ 2ನೇ ಮನೆ 4ನೇ ಮನೆ ಎಫರ್ಟಿಂದ ಮತ್ತು 10 11 ಮಾರ್ಚ್ ಆದಮೇಲೆ ವಿತಿನ್ 2 to 3 ಮಂತ್ಸು ಒಳ್ಳೆ ಜಾಬು. ಮತ್ತು ದಶಾ ನೋಡಬೇಕು. ದಶಾ ಅಂದರೆ ಬಿಗ್ ಬಾಸ್ ಹೆಂಗಿದೆ ನೋಡ್ಬೇಕು ನಾವು. ಈಗ ಏನು ಟ್ರೆಂಡಲ್ಲಿದೆ ಅದನ್ನೇ ಯೂಸ್ ಮಾಡ್ಬೇಕು ನಾವು ಇನ್ಮೇಲೆ, ಅಲ್ವಾ? ಬಿಗ್ ಬಾಸ್. ಸೊ ಈ ಕಾಂಪೌಂಡರ್ಸ್ ಎಲ್ಲ ಸ್ಮಾಲ್ ಬಾಸ್ ನೋಡ್ಕೊಂಡು ಕೂತಿರ್ತಾರೆ. ಸೊ ಇಲ್ಲಿ ಬಿಗ್ ಬಾಸ್ ಬಂದ್ಬಿಟ್ಟು ಶನಿ ಹೇಗಿದ್ದಾನೆ? ಎಲ್ಲದರಲ್ಲೂ ಉತ್ತಮ. ಇವ್ರು ಏನು ಚಿಂತೆ ಮಾಡೋ ಅವಶ್ಯಕತೆಯೇ ಇಲ್ಲ. ಎಲ್ಲ ವಿಚಾರದಲ್ಲೂ ಚೆನ್ನಾಗಿದೆ. ಪ್ರಶ್ನೆ ಕೇಳಿದ್ರು ಕೂಡ ಮುಂದಿನ ಕರೆಗೆ ಹೋಗೋಣ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಗುರುಜಿಯವರು ನೀಡಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕನೆಕ್ಟ್ ಆಗಬೇಕಾಗತ್ತೆ ಅಂತ ಹೇಳ್ತಾ ಇನ್ನೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ. ಹಲೋ, ನಮಸ್ತೆ. ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ನಾನು ರಾಮನಗರದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ, ಸಮಯ ಹೇಳಿ. 27/3/2005. 2005. ಟೈಮಿಂಗು 11:29 AM. 11:29 AM. ಯಾವ ಊರಲ್ಲಿ ಹುಟ್ಟಿರೋದು? ರಾಮನಗರನೇ. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಎಜುಕೇಶನ್ ಬಗ್ಗೆ ಮತ್ತೆ ಜಾಬ್ ಬಗ್ಗೆ ಕೇಳಬೇಕಿತ್ತು. ಯಾವುದಾದ್ರೂ ಒಂದ್ರ ಬಗ್ಗೆ ಕೇಳೋಕೆ ಅವಕಾಶ ಇದೆ. ಯಾವ್ದ್ರ ಬಗ್ಗೆ ಕೇಳ್ತೀರಾ? ಜಾಬ್ ಬಗ್ಗೆ ಕೇಳಬೇಕಿತ್ತು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ ಗುರುಜಿ. ಲಗ್ನದಿಂದ 8ನೇ ಮನೆಯಲ್ಲಿ ಮಂಗಳ ಇರೋದ್ರಿಂದ ಇಲ್ಲಿ ಕುಜದೋಷ ತೋರಿಸ್ತಾ ಇದೆ ನೋಡಿ. 2ನೇದು ಬಂತು ಕುಜದೋಷ. ಇರೋ ಬರೋದೆಲ್ಲ ಬರುತ್ತೆ. ನಾನು 50% ಅಂದೆ, 80% ಬರುತ್ತೆ ಕುಜದೋಷ. ಲಗ್ನದಿಂದ 8ನೇ ಮನೇಲಿದೆ ಕುಜದೋಷ. ಈ ಹುಡುಗಿಗೆ ಯಾವ್ದಾದ್ರು ಮದುವೆ ತೋರಿಸಿದ್ರೆ ಕಾಂಪೌಂಡ್ರೆಲ್ಲ ರಿಜೆಕ್ಟ್ ಮಾಡ್ತಾರೆ. ಇಲ್ಲಿ ಕಾಂಪೌಂಡ್ರಲ್ಲಿ ರಿಜೆಕ್ಟ್ ಮಾಡ್ತಕ್ಕಂಥ ಜಾತಕ. ಅವ್ರ ಮಗಳಿಗೆ ಈ ಜಾತಕ ಬಂದರೆ ಇದೇನೋ ಇಲ್ಲಿ ಲಗ್ನ ಹಾಕೊಂಡ್ಬಿಡ್ತಾರೆ ಅಥವಾ ಇಲ್ಲೆಲ್ಲೋ ಲಗ್ನ ಹಾಕೊಂಡ್ಬಿಡ್ತಾರೆ. ಬೇಕಂತ ಕಳ್ಳರು ಬೇಕಂತ ಟೈಮ್ ಚೇಂಜ್ ಮಾಡಿಬಿಡ್ತಾರೆ. ಈಗ 11 ಕಾಲ್ ತಾನೆ, ಇದನ್ನು 9 ಇದನ್ನು ಏನು ಸ್ವಲ್ಪ 2 ಅವರ್ ಹಿಂದೆ ಮಾಡಿಬಿಟ್ರೆ ಆಯಿತು. ಒಂದು 9:29 ಅಂತ ಹಾಕಿದ್ರೆ ಇದು ಇಲ್ಲಿ ಬರುತ್ತೆ. ದಿಸ್ ಬಿಕಮ್ಸ್ 9. ಏನು ಟೈಮ್ ಚೇಂಜ್ ಮಾಡೋದಲ್ಲಿ ಎಂತೆಂಥ ದೊಡ್ಡ ಮೋಸ ಮಾಡ್ತಾರೆ. ಇದನ್ನು ಮಾಡೋಕ್ಕೆ ಕಷ್ಟನಾ? ನಮ್ಮ ಕಾಂಪೌಂಡರ್ಗಳ ಜಾತಕದಲ್ಲೇ ನೋಡಿದ್ದೀನಿ. ಅವ್ರ ಮಗಳಿಗೆ ಏನಾರು ಹಿಂಗಿದ್ರೆ ಊರಿಗೆಲ್ಲ ಹೇಳ್ತಾರಲ್ಲ ದಾಸಯ್ಯ, ಪುಂಗಿ ದಾಸಯ್ಯ. ಆ ಪುಂಗಿ ದಾಸಯ್ಯ ಹೇಳಿದ್ರೆ ಇದೇನೇ ಕತೆ. ಬೆಳಗ್ಗೆ ಹೊತ್ತು ಬರೋರೆಲ್ಲ ನೈಸಾಗಿ ಮಾತಾಡ್ತಾರಲ್ಲ, ಆ ಸೈಲೆಂಟಾಗಿ ಮಾಡೋರೆಲ್ಲ ತುಂಬ ನಾನು ನೋಡಿದ್ದೀನಿ. ತುಂಬ ಕನ್ನಿಂಗು, ಸಾಫ್ಟಾಗಿ ಮಾತಾಡ್ತಾರಲ್ಲ, ದಿ ಮೋಸ್ಟ್ ಕನ್ನಿಂಗ್ ಪೀಪಲ್ ಇನ್ ದಿ ವರ್ಲ್ಡ್. ಸ್ಟ್ರೈಟ್ ಫಾರ್ವರ್ಡ್ ಮಾಡೋರು ಏನು ಗೊತ್ತಾ, ಮನಸ್ಸಲ್ಲಿರಲ್ಲ ಎಲ್ಲ ಹೇಳ್ಬಿಡ್ತಾರೆ. ನಿಧಾನಕ್ಕೆ ಮಾತಾಡೋರು, ಅಮ್ಮ ಹಂಗೆ ಹೌದೇನಮ್ಮ, ಅಯ್ಯೋ ಓ ಈ ಅಮ್ಮ ಹಾ ಅಷ್ಟೇ ಕಮ್ಕಹ. ಅವರೆಲ್ಲ ಸ್ಟ್ರೈಟ್ ಫಾರ್ವರ್ಡು ಸಿಗಾಕೊಳ್ತಾರೆ. ಅವರೆಲ್ಲ ಸ್ಟ್ರೈಟ್ ಫಾರ್ವರ್ಡ್ ಮಾಡೋರೆಲ್ಲ. ಬಟ್ ಆದರೆ ದೇವ್ರು ಎತ್ತು ಬಿಡ್ತಾರೆ ಅವ್ರನ್ನ. ಮನುಷ್ಯರು ಕೆಳಗೆ ಬೀಳಿಸಿದ್ರು ದೇವ್ರು ಎತ್ತೋವಂಥ ಏಕೈಕವಾಗಿರ್ತಕ್ಕಂಥದ್ದು ಸ್ಟ್ರೈಟಾಗಿ ಮಾತಾಡೋರ್ನ. ಈ ಕನ್ನಿಂಗ್ ಮಾತಾಡೋರನ್ನ ಅಲ್ಲೇ ತಟ್ಟಿ ಅಲ್ಲೇ ಕೂರಿಸಿರ್ತಾರೆ ಒಂದೇ ಕಡೆ. ಅವ್ರು ಬೆಳೆಯೋದು ಇಲ್ಲ ಅಷ್ಟೇ. ಎಲ್ಲರ ಹತ್ರನೂ ನಾಟಕ. ಅಂದ್ರಕ್ಕೂ ಮಂಚುವಾಡೋ ಅನಂತರಾಮಯ್ಯ ಅಂತಾರಲ್ಲ, ಕರೆಕ್ಟ್ ಅಲ್ವಾ? ಅಂದ್ರಕ್ಕೂ ಮಂಚುವಾಡೋ ಅನಂತರಾಮಯ್ಯ ಅಂಥ ಜ್ಯೋತಿಷ್ರ ಹತ್ರ ಹೋಗಬೇಡಿ. ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನೈಸಾಗಿ ಮಾತಾಡ್ತಾ ಇದ್ರ ಕಟ್ ಥ್ರೋಟಲ್ಲಿರಬೇಕು. ನಿನ್ನ ಪ್ರಶ್ನೆ ಕೇಳಮ್ಮ. ಏನು ಎಜುಕೇಷನ್ ಏನೋ ಕೇಳ್ದಿಯಲ್ಲ? ಜಾಬ್ ಬಗ್ಗೆ ಕೇಳಬೇಕಿತ್ತು. ಎಲ್ಲಿ ಲೈನಲ್ಲಿ ಜಾಬ್ ಬಗ್ಗೆ ಕೇಳಬೇಕಾ? ನೋಡೋಣ. ದಶಾ ರಾಹು ದಶ 2027ಕ್ಕೆ ಮುಗಿದೋಗುತ್ತೆ. ಇನ್ನು ಕೇವಲ 2 ವರ್ಷ 3 ವರ್ಷ ಮುಗಿದೋಗುತ್ತೆ. ವಾಟ್ ಈಸ್ ಇಂಪಾರ್ಟೆಂಟ್ ಅಂದಾಗ ನಾವು ಗುರು ದಶ ನೋಡಬೇಕಾಗುತ್ತೆ. ಗುರು ಹೇಗಿದೆ ಅಂತ ನಾವು ನೋಡಿ ನಿರ್ಣಯ ಮಾಡಬೇಕು ಜಾಬ್ ಹೇಗಿದೆ ಅಂತ. ಗುರುನಲ್ಲಿ 4th ಹೌಸ್ ಇದೆ, 10th ಹೌಸ್ ಇದೆ. ಈ 4th ಹೌಸು 10th ಹೌಸು ಇವ್ರಿಗೆ ಇಂಜಿನಿಯರಿಂಗು ಅಥವಾ ಸಾಫ್ಟ್ವೇರ್ ಸೈಡ್ ಮಾಡಿದರೆ, ಟೆಕ್ನಿಕಲ್ ಸೈಡ್ ಬ್ಯಾಕ್ಗ್ರೌಂಡಲ್ಲಿ ಅದ್ಭುತವಾಗಿರ್ತಕ್ಕಂಥ ಜಾಬ್ ಸೈಡ್ ಹೋಗ್ತಾರೆ. ಮತ್ತು ಎಂಡಲ್ಲಿ 10 ಇರೋದ್ರಿಂದ ನಿಧಾನಕ್ಕೆ ಗುರು ಅವ್ರಿಗೆ ಒಳ್ಳೆ ಪೊಸಿಷನ್ ಕೊಡ್ತಾನೆ ಎಂಡಿಂಗಲ್ಲಿ. ಇದು ಸ್ಟಾರ್ಟಿಂಗಲ್ಲಿ ಕೊಟ್ಟರೆ ಇದು ಎಂಡಿಂಗಲ್ಲಿ ಬರುತ್ತೆ. ಸೊ ಯಾವಾಗಲೂ ಕೂಡ ಎಂಡಿಂಗ್ ಭಾಳ ಇಂಪಾರ್ಟೆಂಟು, ಸ್ಟಾರ್ಟಿಂಗ್ ಅಲ್ಲ. ಯಾವಾಗಲೂ ಕೂಡ ಇದನ್ನು ನಾವು ಫಸ್ಟ್ ಅಂತೀವಿ, ಇದನ್ನು ಸೆಕೆಂಡ್ ಅಂತೀವಿ. ಸೊ ಫಸ್ಟು ಸೆಕೆಂಡನ್ನು ನೋಡಿದಾಗ ಇದರಲ್ಲಿ ಒಂದು ಡಿಫ್ರೆನ್ಷಿಯೇಷನ್ ನಮ್ಗೆ ಗೊತ್ತಾಗುತ್ತೆ. ಓಕೆ. ಸೊ ರಾಹು ಆದಮೇಲೆ ಗುರು ಬರ್ತಾನೆ, 4th ಹೌಸ್ ಬರ್ತಾನೆ. ಎಕ್ಸಲೆಂಟ್ ಆಗಿದೆ, ಫೇಮಸ್ಸು ಆಗ್ತಾರೆ. 4th ಹೌಸ್ ಇಸ್ ಆಲ್ಸೋ ದಿ ಹೌಸ್ ಆಫ್ ಫೇಮಸ್ ಅಂತ ಕರೀತಾರೆ. 10th ಹೌಸು ಒಳ್ಳೆ ಇದು ಬರುತ್ತೆ. ಇಷ್ಟು ಮಾತ್ರ ಹೇಳ್ಬೋದು. ಅವ್ರು ನೆಕ್ಸ್ಟ್ ಕ್ವಶನ್ನು ಅವ್ರು ಬಂದು ಕಲೀಲಿ. 15,000 ಅವ್ರಿಗೇನು ದೊಡ್ಡದಿಲ್ಲ, ಬಂದು ಕಲಿಬೋದು. ಹುಡುಗರು ಕಲಿತ್ರೆ ಫ್ಯೂಚರ್ ಅವರೇ ನೋಡ್ಕೋಬೋದು. ಅವ್ರಿಗೇನು ಅಮ್ಮ ಒಂದು 15,000 ಕೊಡಮ್ಮ ನಾನು ಕಲಿತೀನಿ ಅಂದರೆ ಕಷ್ಟನಾ? ಒಂದು ಖುಷಿ ಏನು ಅಂತಂದರೆ 19ನೇ ವಯಸ್ಸವರು ನಮ್ಮ ಜ್ಯೋತಿಷ್ಯ ಕೇಳ್ತಾರಲ್ಲ, ಇದು ಬೇರೆ ಪ್ರೋಗ್ರಾಮ್ ಎಲ್ಲ ನೋಡಿ ಎಲ್ಲ ವಯಸ್ಸಾದವರು ದೋಷ ಕೇಳೋರು ಇರ್ತಾರೆ.
ಯಂಗ್ಸ್ಟರ್ಸ್ ಯಾರೋ ಅವ್ರು ಕಾಲ್ ಮಾಡಿಲ್ಲ, ನಾನು ನೋಡ್ತಾ ಇರ್ತೀನಿ ಬೆಳಿಗ್ಗೆ ಹೊತ್ತಲ್ಲಿ ಯಂಗ್ಸ್ಟರ್ಸ್ ಯಾರು ಕಾಲ್ ಮಾಡೋದು. ನಮ್ಮ ಪ್ರೋಗ್ರಾಮ್ ಮಾತ್ರ ಯಂಗ್ಸ್ಟರ್ಸ್, ಅಂದರೆ ರಿಯಲ್ ಅಸ್ಟ್ರಾಲಜಿ ಇದು. ಯಾರ್ಯಾರು ವೀಕ್ಷಕರು ನೀವು ಪಕ್ಕದ ಮನೆ ಪಕ್ಕದ ಮನೆ ಎದುರುಗಡೆ ಮನೆಗೆ ಹೇಳಿ 8 ಗಂಟೆಗೆ ಒಂದು ಪ್ರೋಗ್ರಾಮ್ ಬರುತ್ತೆ ರಿಯಲ್ ಅಸ್ಟ್ರಾಲಜಿ ಅಂತೇಳಿ. ಪಕ್ಕ ಸ್ವಲ್ಪ ಜೋರಾಗಿ ಸ್ಟ್ರೈಟಾಗಿ ಮಾತಾಡ್ತೀನಿ ಅಷ್ಟೇ, ತಪ್ಪಿದ್ರೆ ಒಪ್ಕೊಳ್ತೀನಿ. ನಾಟಕ ಇಲ್ಲ, ಅಮ್ಮ ಗಿಮ್ಮ ಅದು ಗುಮ್ಮ ಅಂತ ಯಾವುದು ಹೇಳೋದಿಲ್ಲ. ಓಕೆ ಓಕೆ ಗುರುಗಳೇ. ಎಸ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಕರೆ ಇದೆ, ನೋಡೋಣ. ಹಲೋ ಹಲೋ, ನಮಸ್ತೆ, ಯಾವ ಊರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ತಿಟ್ಟೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ ಸಮಯ ಇದೆಯಾ? ಇಲ್ಲ ಸರ್, ಕರೆಕ್ಟ್ ಆಗಿಲ್ಲ, ಪ್ರಶ್ನೆ ಸಸ್ಯ ಕೇಳಿ. ಹಾಗಿದ್ರೆ 1ರಿಂದ 249 ಒಳಗಡೆ ಒಂದು ಸಂಖ್ಯೆ ಹೇಳಿ. ಒಂದು ಸಂಖ್ಯೆನಾ? ಹಾಂ, ಸರಿ, 20. 20. ಓಕೆ, ಯಾವ ವಿಚಾರದ ಬಗ್ಗೆ ಕೇಳಬೇಕಾಗಿತ್ತು? ಅದೇ ಮಗನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಗುರುಜಿ ಒಟ್ಟಿಗೆ ಮಾತಾಡಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಮಗನಿಗೆ ವಯಸ್ಸೆಷ್ಟು? 32 ತುಂಬ 33 ರನ್ನಿಂಗು. 32 ಅಂದರೆ ಮೊನ್ನೆ ಹುಟ್ಟಿರೋದು. 32 ಅಲ್ಲ, ನಮಗೆಲ್ಲ ಮೊನ್ನೆ ಹುಟ್ಟಿರೋದು ಅಲ್ವಾ? ಅವ್ರದ್ದು ಯಾಕೆ ನೀವು ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಕರೆಕ್ಟಾಗಿ ತಿಳ್ಕೊಂಡಿಲ್ಲ? ತಿಳ್ಕೊಂಡಿಲ್ಲ ಅಂದ್ರೆ ಅದೇ ವ್ಯತ್ಯಾಸ. ಬೆಳಗಿನ ಜಾವ 10 ನಿಮಿಷ ಗೊತ್ತಾಗ್ಲಿಲ್ಲ. ಮನೇಲಿ ಹುಟ್ಟಿರೋದಾ ಹಾಸ್ಪಿಟ್ಲಲ್ಲ? ಆಸ್ಪತ್ರೆ. ಹಾಸ್ಪಿಟ್ಲಲ್ಲಿ ಕೊಡ್ತಾರಲ್ಲಮ್ಮ ಚೀಟಿ, ಅದೇ ಕೊಡ್ತಾರೆ, ಅದು ಸರಿಯಾಗಿ ನೆನ್ಪಿಟ್ಕೊಂಡಿರ್ಲಿಲ್ಲ. ಚೀಟಿಲಿ ಇರುತ್ತಲ್ಲ, ನೀವು ನೆನ್ಪಿಟ್ಕೊಳ್ಳೋದು ಬೇಡ, ಚೀಟಿಲಿ ನೆನಪಿರುತ್ತಲ್ಲ. ಅದೇ ಬೆಳಗಿನ ಜಾವ ಸೋಮವಾರ ರಾತ್ರಿ, ಮಂಗಳವಾರ ಬೆಳಗ್ಗೆ ಜಾವ 4 ನೋಡಿ, ನಿಮ್ಮ ಮಗನಿಗೆ ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಇದ್ರೆ ಮ್ಯಾಚ್ ಮೇಕಿಂಗ್ ಆಗುತ್ತೆ. ಈಗ ಯಾರ ಹತ್ರ ಹೋದ್ರೆ ಮ್ಯಾಚ್ ಮೇಕಿಂಗ್ ಮಾಡ್ತಾರಲ್ಲ, ಸಾಲಾವಳಿ ಮಾಡ್ತೀರಾ, ಅದಕ್ಕೇನು ಮಾಡ್ತೀರಾ? ಅದೇ 7. ಅದೆಲ್ಲ ಬೇಡ ನಮಗೀಗ. ಸಾಲಾವಳಿಗೆ ಏನು ಮಾಡ್ತೀರಾ? ಆಯ್ತು ಕತೆ. ಆಯ್ತು. ಗುಡ್ ಮಾರ್ನಿಂಗ್, ಒಳ್ಳೇದಾಗಲಿ. ಗುರುದಶೆಯಲ್ಲಿ ಪ್ರಶ್ನೆ ಕೇಳಿದ್ದೀರಾ. 2028ವರೆಗೂ ರಾಹು ಇದೆ. ಮದುವೆ ಯೋಗ ಫಸ್ಟ್ ನೋಡೋಣ. ಇಲ್ಲಿ ಮದುವೆ ಯೋಗ ನೋಡೋಣ. ಇಲ್ಲಿ ಮದುವೆ ಯೋಗ 7ನೇ ಮನೆ ಫಸ್ಟ್ ನೋಡಿದಾಗ 11 ಬಂದಿದೆ, ಯೋಗ ಇದೆ. ಆದರೆ ಸ್ವಲ್ಪ ಡಿಲೇ, ಯಾಕೆಂದರೆ ಲಾಸ್ಟಲ್ಲಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಆ ಟೇಸ್ಟ್ ಅಂತ ನಾವೇನು ಕರಿತೀವಿ, ಅದ್ರದ್ದು ಫಲ ನಿಧಾನ ಅಂತ ಬರುತ್ತೆ. ಎಸ್, ಕೊಡುತ್ತೆ ನಿಧಾನ. ಯಾವಾಗ ಆಗುತ್ತೆ? ಆಲ್ರೆಡಿ ನಿಧಾನ ಆಗಿದೆ ಅಂತ ಯಾವಾಗ ಹೆಂಗೆ ಗೊತ್ತಾಗುತ್ತೆ? ಅವ್ರು ಆಲ್ರೆಡಿ ಏಜ್ ಆಗಿದೆ, 32 ಆಗಿದೆ, ಅಲ್ಲೇ ಇದೆ, ಆಲ್ರೆಡಿ ಹೇಳ್ಬಿಟ್ಟಿದೆ ಇದು ಆಲ್ರೆಡಿ ಡಿಲೇ ಅಂತ. ಇವ್ರಿಗೆ ಏಜ್ ಕೇಳೋದು ಬೇಡ, ಇಲ್ಲೇ ನಾವು ನೋಡಿಬಿಟ್ರೆ ಅರ್ಥ ಆಗ್ಬಿಡುತ್ತೆ. ಓಕೆ, ಇದು ಆಲ್ರೆಡಿ ಏಜ್ ಆಗೋಗಿರೋದು, ರೈಪ್ ಆಗಿಬಿಟ್ಟಿದೆ ಇದು ಅಂತ ಹೇಳಿ ಬರ್ತಕ್ಕಂಥದ್ದು. ಇಲ್ಲಿ ಈಗ ಸದ್ಯಕ್ಕೆ ನಾವು ಈ ಒಂದು ವಿಚಾರದಲ್ಲಿ ಬರ್ತಕ್ಕಂಥ ಭುಕ್ತಿ ನೋಡಿದಾಗ ಇಲ್ಲಿ 2ನೇ ಮನೆ ಬರಬೇಕು, 7ನೇ ಮನೆ ಬರಬೇಕು ಮದುವೆ ಎಸ್ ಅನ್ನಕ್ಕೆ. ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್ ಆಮೇಲೆ ಹೋಗ್ತೀವಿ. ಇಲ್ಲಿ ಎಸ್ ಅಂದ ಮೇಲೆ ಇಲ್ಲಿ ಎಸ್ ಅನ್ನಬೇಕು. ಈ ರೀತಿ ಜ್ಯೋತಿಷ್ಯ ನೋಡೋದು. ಈ ಗ್ರಹಗಳು ಇಲ್ಲಿ ಫಲ ಅಲ್ಲ, ಫಲ ಇರೋದೇ ನಕ್ಷತ್ರದ ಒಳಗಡೆ. ಅದಕ್ಕೆ ಎಲ್ಲರೂ ಅರ್ಚನೆ ಮಾಡಬೇಕಾದ್ರೆ ನಿಮ್ಮ ನಕ್ಷತ್ರ ಯಾವುದು ಅಂತ ಈ ಕಾಂಪೌಂಡ್ರಿಗೆ ಬುದ್ಧಿನೇ ಇಲ್ಲ. ಅರ್ಚಕರಿಗೂ ಸ್ವಲ್ಪ ಯೋಚನೆ ಇಲ್ಲ. ನೀವು ದೇವಸ್ಥಾನಕ್ಕೆ ಹೋದರೆ ನನಗೆ ನಿಮ್ಮ ರಾಶಿ ಆದಮೇಲೆ ಏನು ಕೇಳ್ತಾರೆ? ನಕ್ಷತ್ರನೇ ಅಲ್ವಾ ಕೇಳೋದು. ಯಾವುದೇ ಗ್ರಹ ಅದಕ್ಕೆ ಫಲ ಕೊಡಬೇಕು ಅಂದರೆ ನಕ್ಷತ್ರನೇ ಇಂಪಾರ್ಟೆಂಟ್. ಯಾರ್ಯಾರು ಟಿ ವಿಲಿ ಜ್ಯೋತಿಷ್ಯ ಹೇಳ್ಕೊಂಡು ಬರ್ತಾರೆ, ನಕ್ಷತ್ರ ಫಲ ಹೇಳಲಿಲ್ವೋ ಅವ್ರದ್ರಲ್ಲಿ ಬರೀ ಸುಳ್ಳೇ ಬರುತ್ತೆ. ಕಂಪ್ಲೀಟ್ಲಿ ರಾಂಗ್. ಅವ್ರಿಗೆ ಹೇಳಕ್ಕೆ ಬರೋಲ್ಲ. ಸುಮ್ಮನೆ ನಿಮ್ಮ ಪ್ರಾಬ್ಲಮ್ ಕೇಳಿ ಒಂದು ಹೋಮ ಮಾಡಿಸಿ, ನಿಮ್ಮ ಪ್ರಾಬ್ಲಮ್ ಕೇಳಿ ಪೂಜೆ ಮಾಡಿಸಿ, ನಿಮ್ಮ ಪ್ರಾಬ್ಲಮ್ ಕೇಳಿ ಅದು ಮಾಡಿಸಿ. ಚೆನ್ನಾಗಿದ್ದ ಮೇಲೆ ದೇವ್ರ ಧ್ಯಾನ ಮಾಡೋದು ಖಂಡಿತ. ಅದನ್ನು ನಾನು ಸೈಡ್ಗೆ ಇಡ್ತೇನೆ. ನಾನು ದೇವ್ರ ಧ್ಯಾನ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಎಲ್ಲದಕ್ಕೂ ಉತ್ತರ ಒಂದೇ ಅಂದರೆ ಸಾಲ್ಟೇ ಉತ್ತರ. ಅವ್ರದ್ದು ಸಾಲ್ಟೇ ಉತ್ತರ. ಬಿರಿಯಾನಿಗೆ ಏನಾಗ್ತೀರಾ? ಸಾಲ್ಟ್. ಚಿತ್ರಾನ್ನಕ್ಕೆ ಏನಾಗ್ತೀರಾ? ಸಾಲ್ಟ್. ಮೈಸೂರು ಪಾಕಕ್ಕೆ ಅಲ್ಲಿ ಚೇಂಜ್ ಆಗುತ್ತೆ. ಸೊ ಅವ್ರಿಗೆಲ್ಲ ಒಂದೇ ಮೈಂಡು, ಸಾಲ್ಟ್ ಹಾಕೋದು, ಉಪ್ಪು ಹಾಕೋದು. ಆ ರೀತಿ ಅಲ್ಲ. ಇಲ್ಲಿ ಮದುವೆ ವಿಚಾರದಲ್ಲಿ 2028ವರೆಗೂ ಸ್ವಲ್ಪ ಟಫ್ಫೇ. ಯಾಕೆಂದರೆ ಪ್ರಶ್ನಾಶಾಸ್ತ್ರದಲ್ಲಿ ಇಲ್ಲಿ ನಮಗೆ 2ನೇ ಮನೆ ಮತ್ತು 7ನೇ ಮನೆ ಇಲ್ಲಿ ಬಂದಿಲ್ಲ, ಹಾಗೆ ಇಲ್ಲೂ ಬಂದಿಲ್ಲ, ಇಲ್ಲೂ ಬಂದಿಲ್ಲ, ಇಲ್ಲೂ ಬಂದಿಲ್ಲ, ಇಲ್ಲೂ ಬಂದಿಲ್ಲ, ಇಲ್ಲೂ ಬಂದಿಲ್ಲ. ಇಲ್ಲೊಂದು ಕಡೆ ಬಂದಿದೆ, ಅದು ಮುಗಿದೋಗ್ತಾ ಇದೆ. ಒಂದೇ ಕಡೆ ಬಂದಿರೋದು ಇಲ್ಲಿ ಬಂದಿದೆ, ಬುಧ. ಸೊ ಇವೆಲ್ಲ ನೋಡಿದಾಗ ರಾಹು, ಗುರು, ಶನಿ, ಬುಧನಲ್ಲಿ ಮಾತ್ರ ಮದುವೆ ಯೋಗ ತೋರಿಸ್ತಾ ಇದೆ. ಸಿಕ್ಕಿದ್ದು ಮಾಡ್ಕೋಬೇಕು. ನಾನು ಅದನ್ನು ಹೇಳ್ತೀನಿ, ಸಿಕ್ಕಿದ್ದು ಮಾಡ್ಕೋಬೇಕು ಅನ್ನೋ ಅರ್ಥ ಏನು ಅಂತಂದರೆ ಅದು ಸರಿಗೆ ಬಂದಿಲ್ಲ, ಇದು ಸರಿಗೆ ಬಂದಿಲ್ಲ, ಅದು ಸರಿ ಇಲ್ಲ ಅಂತ ಬಿಟ್ಟು ಮಾಡಿಕೊಂಡ್ರೆ ಆಗುತ್ತೆ. ಇಲ್ಲಾಂದರೆ ಎಲ್ಲರೂ ಮಾತಾಡೋ ಥರ ಆಗುತ್ತೆ. ಇಲ್ಲಿ ರಾಹು ಮತ್ತು 2028 ರಾಹುನಲ್ಲಿ ಬುಧ ಬಂದಾಗ 2025 ಎಂಡಿಗೆ ತೋರಿಸ್ತಾ ಇದೆ.
ಓಕೆ ಅಷ್ಟು ಡಿಲೇ ತೋರಿಸ್ತಾ ಇದೆ. ಶೀಘ್ರವಾಗಿ ಮಾಡ್ಕೋಬೇಕು. ಒಳ್ಳೆಯದಾಗಲಿ. ಓಕೆ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನಕ್ಷತ್ರ ನಾಡಿ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ.